ಸಂಸ್ಥೆಯವರು ಅದರ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಈ ದಿನ ಅಂದರೆ 15ನೇ ತಾರೀಕು ಈ ಮಿಶಿಗನ್ ಕಾಂಪೌಂಡ್ ಅಂತ ಏನಿದೆ ಇಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಅರ್ಜಿಯನ್ನು ಕೊಟ್ಟಿದ್ದರು. ಅದನ್ನು ಪರಿಶೀಲಿಸಲಾಗಿ ಈ ಒಂದು ಸಂಸ್ಥೆ ಈ ಹಿಂದಿನ 2 ಸಂದರ್ಭಗಳಲ್ಲಿ ನಡೆದುಕೊಂಡಿದ್ದಂಥ ರೀತಿ ಮತ್ತು ಜುಬಿಲಿ ಸರ್ಕಲ್ ಸೇರಿದಂತೆ ಬೇರೆ ಬೇರೆ ಸ್ಥಳಗಳಲ್ಲಿ ಸುಮಾರು 5-6 ಗಂಟೆಗಳ ಕಾಲ ರಾಸ್ತಾರೋಕೋ ಮಾಡಿ ಸಾರ್ವಜನಿಕರಿಗೆ ಅನಾನುಕೂಲ ಮಾಡಿದ್ದ ಹಿನ್ನೆಲೆಯಲ್ಲಿ ಮತ್ತು ಈ ಒಂದು ಮಿಶಿಗನ್ ಕಾಂಪೌಂಡ್ ಇನ್ನೊಂದು ರೌಂಡ್ ಧಾರವಾಡ ನಗರದಲ್ಲಿ ಧಾರವಾಡ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ದು ಇರುವಂತಹ ಒಂದು ಸೂಕ್ಷ್ಮತೆ ಅಂದರೆ ವಿದ್ಯಾರ್ಥಿಗಳು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಇರುವಂಥದ್ರ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದಲೆ ಪೂರ್ವಾನುಮತಿ ಇಲ್ಲದಲೆ ಮಾಡುವಂಥ ಪ್ರತಿಭಟನೆಗಳು ಭಾಳ ವಿಕೋಪಕ್ಕೆ ಹೋಗಿರುವಂಥ ಉದಾಹರಣೆಗಳಿರೋದ್ರ ಹಿನ್ನೆಲೆಯಲ್ಲಿ ಅವ್ರಿಗೆ ಅನುಮತಿಯನ್ನು ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಮತ್ತು ಸಾರ್ವಜನಿಕ ದೃಷ್ಟಿಯಿಂದ ನಿರಾಕರಣೆ ಮಾಡಲಾಗಿತ್ತು. ಅಷ್ಟಾಗಿಯೂ ಕೂಡ ಅವರು ನಿನ್ನೆ ನಾನು ಪ್ರತಿಭಟನೆ ಮಾಡ್ತೀವಿ ಅಂತಂದು ಒಂದು ಪ್ರೆಸ್ ಮೀಟ್ ಮಾಡಿದರು. ಅದ್ರ ಜೊತೆಗೆ ಅವರಿಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಈ ಹಿಂದೆ ಅವರಿದೆ ಮಿಶಿಗನ್ ಕಾಂಪೌಂಡಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹುಬ್ಬಳ್ಳಿಯಲ್ಲಿರುವಂಥ ನೆಹರು ಮೈದಾನದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಅವರಿಗೆ ನೀಡಲಾಗಿತ್ತು. ಸೊ ಅಲ್ಲೇನಾದರೂ ಮಾಡೋದಾದರೆ ನೀವು ಅನುಮತಿಗೆ ಅರ್ಜಿ ಕೊಟ್ಟು ನಾವು ಪರಿಶೀಲಿಸ್ತೀವಿ ಅಂತ ಕೂಡ ಅವರಿಗೆ ರಿಟರ್ನಲ್ಲಿ ಕೊಟ್ಟಿದ್ವಿ. ಅಷ್ಟಾಗಿಯೂ ಕೂಡ ಅವರು ಇಲ್ಲ ನಾವು ಮಾಡ್ತೀವಿ ಅಂತಂದು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು. ಅದಾದ ನಂತರ ಕೂಡ ನಮ್ಮ ಅಧಿಕಾರಿಗಳು ಸಾಕಷ್ಟು ಜನ ಸಂಪರ್ಕ ಮಾಡಿ ಹೇಳಿದಾಗ್ಯೂ ಕೂಡ ನಿನ್ನೆ ರಾತ್ರಿ ಕೂಡ ಈಗ ಮಿಶಿಗನ್ ಕಾಂಪೌಂಡ್ಗೆ 10-10:30 ಸಮಯದಲ್ಲಿ ಬರ್ತೀವಿ, ಇಲ್ಲಾಗಲಿಲ್ಲ ಅಂತಂದರೆ ಇನ್ನೊಂದು 2-3 ಪಾಯಿಂಟಲ್ಲಿ ಬರ್ತಾರೆ ಅನ್ನೋದು ಮಾಹಿತಿ ಇತ್ತು. ಹಾಗಾಗಿ ನಾವು ನಿನ್ನೆ ಕೂಡ ಒಂದು ಉತ್ತಮ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡು ನಿನ್ನೆ ರೂಟ್ ಮಾರ್ಚ್ ಮಾಡಿದ್ವಿ. ಅದೇ ರೀತಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಯೋಜನೆಯನ್ನು ಮಾಡಿದ್ವಿ. ಈಗ ಸುಮಾರು 11:30-12 ಗಂಟೆ ಸಮಯದಲ್ಲಿ ನಮ್ಮ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ಒಂದು ಜಾಗದಲ್ಲಿ ಅವನು ಮತ್ತು ಕಾಂತಕುಮಾರ್ ಅವರು ಮತ್ತು ಕಾಂತಕುಮಾರ್ ಇತರೆ ಪದಾಧಿಕಾರಿಗಳು ಯಾರಿದ್ದಾರೆ ಅವ್ರುಗಳು ಒಂದು 7-8 ಜನ ಒಂದು ಕಡೆ ಇದ್ರು ಅನ್ನೋ ಹಿನ್ನೆಲೆಯಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಮನವರಿಕೆ ಮಾಡಿ ಅನುಮತಿ ಇಲ್ಲ ನಿಮಗೆ ಮಾಡಬಾರ್ದು, ನೀವು ಪ್ರತಿಭಟನೆಗೆ ಗೊಂದಲ ಉಂಟಾಗುತ್ತೆ ಅಂತ ಹೇಳಿದಾಗಿ ಕೂಡ ಇಲ್ಲ ನಾವು ಮಾಡ್ತೀವಿ ಅಂತ ಮುಂದುವರೆದಾಗ ಅವ್ರನ್ನ ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡಿದ್ದೀವಿ. ನನ್ನ ಮಾಹಿತಿ ಪ್ರಕಾರ ಸುಮಾರು 10 ಜನರನ್ನು ವಶಕ್ಕೆ ತೊಗೊಂಡಿದ್ದಾರೆ.